ಅದೇ ರೀತಿನಲ್ಲಿ ಏಥಾನ್ ಆಲ್ ಟೆರೇನ್ ಅಂತ ಒಂದು ಆಫ್ ರೋಡಿಂಗ್ ಕಂಪನಿ, ಹಿಂದೂಸ್ತಾನದಲ್ಲಿ ಇದು ಮೊದಲನೆಯಾಗಿ ಒಂದು ಆಫ್ ಟೆರೇನ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, OEM. ಇವರು ನಮಗೆ ಪವರ್ಡ್ ಬೈ ಸ್ಪಾನ್ಸರ್ ಆಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸ್ಪಾನ್ಸರ್ಸ್ ಇದ್ದಾರೆ ನಮ್ಮ ಇವೆಂಟ್ ನಲ್ಲಿ. ಸುಮಾರು ಮಾನ್ಸ್ಟರ್ ಎನರ್ಜಿ ಆಸ್ ಅ ಬೆವರೇಜ್ ಪಾರ್ಟ್ನರ್, ಸ್ಕೂಲ್ ಆಫ್ ಇಂಡಿಯಾ ನಾಲೆಡ್ಜ್ ಪಾರ್ಟ್ನರ್, ಆಮೇಲೆ A23, ಆಮೇಲೆ ಸುಜುಕಿ, ಸ್ಕೂಲ್ ಆಫ್ ಇಂಡಿಯಾ, the various other companies, Sweet Creations ಇರಲಿ, RRS ಇರಲಿ, Chronopulse ಇರಲಿ, FMSCI, ಇವರೆಲ್ಲ ನಮಗೆ ಒಂದು ಗವರ್ನಿಂಗ್ ಬಾಡಿ, ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ಇದೆಲ್ಲ, ಇದು ಒಂದು ಗವರ್ನಿಂಗ್ ಬಾಡಿ. ಈ ಗವರ್ನಿಂಗ್ ಬಾಡಿ ಯಾವ ರೀತಿಯ ಮೋಟರ್ ಸ್ಪೋರ್ಟ್ಸ್ ಮಾಡಬೇಕು, ಅದಕ್ಕೆ ಏನು ರೂಲ್ಸ್ ಅನ್ನ ತಾವು ನೋಡ್ಕೋಬೇಕು, ಏನು ಸೇಫ್ಟಿ ಮಾಡಬೇಕು, ಯಾವ ಪ್ರಕಾರ ನೀವು ಇವೆಂಟ್ ನಡೆಸಬೇಕಂತ ಇದೊಂದು ಗವರ್ನಿಂಗ್ ಬಾಡಿ ಇಂಡಿಯಾನಲ್ಲಿ. ಆ ಗವರ್ನಿಂಗ್ ಬಾಡಿನಲ್ಲಿ ನಮಗೆ ಪರ್ಮಿಟ್ಸ್ ಕೊಟ್ಟು, ನಮಗೆ ಲೈಸೆನ್ಸ್ ಕೊಟ್ಟು, ನಾವು ಇವೆಂಟ್ ನ ಪೂರ್ವವಾಗಿ ಒಂದು ಲೀಗಲ್ ವೇನಲ್ಲಿ ಮೋಟರ್ ಸ್ಪೋರ್ಟಿಂಗ್ ಆಕ್ಷನ್ ಜನರಿಗೆ ತೋರಿಸ್ಬೇಕಂತ ನಾವು ಈ ಇವೆಂಟ್ ನ ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಈ ಇವೆಂಟ್ ನಲ್ಲಿ ಮಾಡುವಾಗ ನಾವು ಮತ್ತೆ ಸ್ಪೀಡ್ ವೇ ಮೋಟರ್ ಸ್ಪೋರ್ಟ್ಸ್ ಏನಿದೆ, ನಾವು ಇನ್ ಅಸೋಸಿಯೇಷನ್ ವಿತ್ ಸ್ಪೀಡ್ ವೇ ಮೋಟರ್ ಸ್ಪೋರ್ಟ್ಸ್ ಈ ಇವೆಂಟ್ ನ ನಡೆಸ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ. ಈ ಬ್ಯಾಂಗ್ಳೂರಲ್ಲಿ, ಇಲ್ಲೇ ಹೊಸೂರಿನಲ್ಲಿ, ಪ್ಯಾನ್ ಇಂಡಿಯಾನಲ್ಲೂ ನಾವು ಏನೇನು ಇವೆಂಟ್ ನಡೆಸ್ತಾ ಇದ್ದೀವಿ, ನಾವು FMSC ಗೈಡೆನ್ಸ್ ತಗೊಂಡು, FMSC ಅಪ್ರೂವಲ್ ತಗೊಂಡು ಎಲ್ಲಾ ರೀತಿಯ ಇವೆಂಟ್ಸ್ ಮಾಡ್ತಾ ಇದೀವಿ. ಇದ್ರಲ್ಲಿ ನಮ್ಮ ಸ್ಪಾನ್ಸರ್ಗಳು ತಾವು ಎಲ್ಲ ಏನ್ ಬಂದಿದ್ದಾರೆ, ಇಲ್ಲಿ ದೊಡ್ಡ 2 ಮೇನ್ ಸ್ಪಾನ್ಸರ್ಸ್ಗಳು ಇಲ್ಲಿದ್ದಾರೆ, ಕೂತಿದ್ದಾರೆ ನನ್ನ ಪಕ್ಕದಲ್ಲಿ. ಈ 2 ಸ್ಪಾನ್ಸರು ನಮ್ಮ ಮೇಲೆ ತುಂಬಾ ಭರವಸೆ ಇಟ್ಟು, ನಮ್ಮ ಬ್ರ್ಯಾಂಡ್ ನಲ್ಲಿ ಭರವಸೆ ಇಟ್ಟು ಅವರು ಮುಂದೆ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಫಸ್ಟ್ ಟೈಮ್ ಸ್ಟಾಮೆಕ್ಸ್ ಅಂತ ಫ್ಯೂಯಲ್ ಏನಿದೆ, ಇದು ಒಂದು ರೇಸಿಂಗ್ ಫ್ಯೂಯಲ್. ಇಫ್ ಐ ಮೈ ಜಸ್ಟ್ ಟೆಲ್ ಯು ಸರ್, ದಿಸ್ ಇಸ್ ಅ ರೇಸಿಂಗ್ ಫ್ಯೂಯಲ್. Stomex racing fuel ಬಂದ್ಬಿಟ್ಟು it is specially designed for racing. ಇದು it is approved by Buona Veritas and ಇದು ಅಫಿಷಿಯಲಿ ಒಂದು ಮೋಟರ್ ಸ್ಪೋರ್ಟಿಂಗ್ ರೇಸಿಂಗ್ ಫ್ಯೂಯಲ್ ತರ ಇಂಡಿಯನ್ ಆಯಿಲ್ ಈಗ ತಂದಿದೆ. ಈಗ XP95 ಬೇರೆ ಬೇರೆ ರೀತಿಯ ಫ್ಯೂಲ್ಸ್ ಆಲ್ರೆಡಿ ಇದೆ, ಕಮರ್ಷಿಯಲ್ ಫ್ಯೂಲ್ಸ್. ಬಟ್ ರೇಸಿಂಗ್ ಗೋಸ್ಕರ ಇದೊಂದು ಸ್ಪೆಷಲ್ ಫ್ಯೂಲ್ ಮಾಡಿದ್ದಾರೆ. ಆ ರೇಸಿಂಗ್ ಫ್ಯೂಲ್ ಮೋಟರ್ ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಕ್ಕೆ ಇಂಡಿಯನ್ ಆಯಿಲ್ ಒಂದು ಸ್ಪೆಷಲ್ ಸೆಗ್ಮೆಂಟ್ ಮಾಡಿಕೊಂಡು, ಅದರಲ್ಲಿ ಇಟ್ ಇಸ್ ವೆರಿ ಹೈ ಪವರ್ಫುಲ್ ಫ್ಯೂಯಲ್, ಇಫ್ ಐ ಆಮ್ ರೈಟ್, ಕರೆಕ್ಟ್. ಸೊ ಅದೇ ರೀತಿ ಏಥಾನ್ ಅವರು ಕೂಡ ಇದೊಂದು ಆಫ್ ರೋಡಿಂಗ್ ಬೈಕ್ ಕಾರ್ ತಂದಿದ್ದಾರೆ. ಆ ಕಾರ್ ತುಂಬಾ ರೀತಿಯ ಯೂಸ್ ಗಳಿಗೆ, ಬೇರೆ ಬೇರೆ ಇಂಡಸ್ಟ್ರಿಯಲ್ ಯೂಸ್ ಇರಲಿ, ಪರ್ಸನಲ್ ಯೂಸ್ ಇರಲಿ, ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಎರಡಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಈ ಇವೆಂಟ್ 2 ದಿವಸ ನಡೆಯುತ್ತೆ. ಇದರಲ್ಲಿ ಸುಮಾರು ಚಾಂಪಿಯನ್ಶಿಪ್ ನಲ್ಲಿ 12 ಕ್ಯಾಟಗರಿ ರೇಸಸ್ ಗಳು ನಡೆಯುತ್ತೆ ಕಾರ್ಸ್ ನಲ್ಲಿ. ಮತ್ತೆ ಅದು ಬಿಟ್ಟು ಸುಮಾರು ಒಂದು 65 ಕ್ಯಾಟಗರೀಸ್ ಬೈಕ್ಸ್ ಅಂಡ್ ಕಾರ್ಸ್ ಎರಡು ನಡೆಯುತ್ತೆ. 2 days of full action. 16th ಮಾರ್ನಿಂಗ್ ಇಂದ 15th ಮಾರ್ನಿಂಗ್ ಫಸ್ಟ್ ರೌಂಡ್ ಆಫ್ ಚಾಂಪಿಯನ್ಶಿಪ್, ಥರ್ಡ್ ರೌಂಡ್ ಆಗ್ಬಿಡುತ್ತೆ. 16th ಮಾರ್ನಿಂಗ್ ಪಬ್ಲಿಕ್ ಗೆ ಓಪನ್ ಮಾಡ್ತೀವಿ. ಟಿಕೆಟಿಂಗ್ ಪ್ಲಾಟ್ಫಾರ್ಮ್, ಐ ಮೀನ್ Paytm ಇನ್ಸೈಡ್ ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಜನರು ಬರ್ತಾರೆ, ನೋಡ್ತಾರೆ. ಇದರಲ್ಲಿ ರೇಸಿಂಗ್ ಮಾತ್ರ ಅಲ್ಲ, 2 ದಿವಸ ಕಂಟಿನ್ಯೂಸ್ 10 o'clock ಇಂದ 6 ಗಂಟೆ ಸಾಯಂಕಾಲ ಕಂಟಿನ್ಯೂಸ್ ರೇಸಿಂಗ್ ನಡೆಯುತ್ತೆ. ಇದರಲ್ಲಿ ಯಾವ ರೀತಿಯ ಬ್ರೇಕ್ಸ್ ಇಲ್ಲ, ಕಂಟಿನ್ಯೂಸ್ ಕ್ಯಾಟಗರೀಸ್ ನಡೆಯುತ್ತೆ. ಸುಮಾರು 600 ಪಾರ್ಟಿಸಿಪೆಂಟ್ಸ್ ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಎಲ್ಲಾ ಸ್ಟೇಟ್ ಗಳಿಂದ ಜನರು ಬರ್ತಾರೆ. ಕರ್ನಾಟಕ ಇರಲಿ, ನಮ್ಮ ಬ್ಯಾಂಗ್ಳೂರ್ದಲ್ಲಿ ಆಕ್ಚುಲಿ 70% ಪಾರ್ಟಿಸಿಪೆಂಟ್ ನೀವು ನೋಡಕ್ ಹೋದ್ರೆ, ಯಾವ ಮೋಟರ್ ಸ್ಪೋರ್ಟ್ಸ್ ನಲ್ಲಿ ಇಂಡಿಯಾನಲ್ಲಿ ಇರಲಿ, ಡ್ರ್ಯಾಗ್ ರೇಸಿಂಗ್ ಇರಲಿ, ಆಟೋ ಕ್ರಾಸ್ ಇರಲಿ, ಮೋಟೋ ಕ್ರಾಸ್ ಇರಲಿ, ಸೂಪರ್ ಕ್ರಾಸ್ ಇರಲಿ, ಯಾವ್ದಾದ್ರು ನೀವು ಫಾರ್ಮ್ಸ್ ಆಫ್ ಮೋಟರ್ ಸ್ಪೋರ್ಟ್ ನೋಡಿ, ಬ್ಯಾಂಗ್ಳೂರ್ ಇಸ್ ದ ಹಬ್ ಆಫ್ ಮೋಟರ್ ಸ್ಪೋರ್ಟ್ಸ್. ಇದರಲ್ಲಿ ಸುಮಾರು ಒಂದು 70% ಪಾರ್ಟಿಸಿಪೆಂಟ್ಸ್ ನಮಗೆ ಬ್ಯಾಂಗ್ಳೂರಿಂದ ಬರ್ತಾರೆ. ನಮ್ಮ ಬೆಂಗಳೂರಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಇಸ್ ಅಪ್ರಾಕ್ಸಿಮೇಟ್ಲಿ ಮೋರ್ ಆಫ್ ದ ಕಾರ್ಸ್ ಅಂಡ್ ದ ಬೆಸ್ಟ್ ರೇಸಿಂಗ್ ಟೀಮ್ಸ್ ಇಲ್ಲಿ ಇದೆ, ಬ್ಯಾಂಗ್ಳೂರ್ನಲ್ಲಿ ಇದೆ. ಅದೇ ರೀತಿ ತಮಿಳುನಾಡಿನಲ್ಲಿ ರೇಸಿಂಗ್ ಕಲ್ಚರ್